ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ MJ ಚಾನಲ್. ಫ್ರೆಂಡ್, ಏನಾದರೂ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ ಟೀಮ್ ಬಿಟ್ಟು ಏನಾದರೂ ಆಪ್ಷನ್ಗೆ ಬಂದರೆ, IPL ಆಪ್ಷನ್ ಅಂದರೆ ನಿಮಗೆ ಅರ್ಥ ಹೇಳಿದ್ರೆ ಮುಂಬೈ ಇಂಡಿಯನ್ ಟೀಮ್ ಬಿಟ್ಟು ನಾನು ಹರಾಜಿಗೆ ಹೋಗ್ತೀನಿ, ಯಾರಾದರೂ ಎಷ್ಟಾದರೂ ಕೊಟ್ಟು ನಾವು ಬೇರೆ ಟೀಮ್ ಯಾರಾದರೂ ಖರೀದಿ ಮಾಡ್ಕೊಳ್ಳಿ ಅನ್ನೋ ಒಂದು ಆಪ್ಷನ್ಗೆ ಬಂದಿರೋ ರೋಹಿತ್ ಶರ್ಮಾ ಈ ಒಂದು ಹೋದನೇ ಸಲ ಬೆನ್ ಸ್ಟೋಕು ಮಿಚೆಲ್ ಸ್ಟಾರ್ಕ್ ಏನು ಎಷ್ಟು ದುಡ್ಡಿಗೆ ಎಷ್ಟೋ ಒಂದು 24-23 ಕೋಟಿಗೆ ಏನೋ ಸೇಲ್ ಆಗಿದ್ದಾರಲ್ಲ ಬೆನ್ ಸ್ಟೋಕು ಹಾಗೆ ಮಿಚೆಲ್ ಸ್ಟಾರ್ಕ್, ಇವರ ಒಂದು ದಾಖಲೆ ಬ್ರೇಕ್ ಆಗುತ್ತಂತೆ ಫ್ರೆಂಡ್. ಟೋಟಲಾಗಿ ಬ್ರೇಕ್ ಆಗುತ್ತೆ. ಟೋಟಲಾಗಿ ಇವ್ರಿಗೆ ಪಿಕ್ ಮಾಡಿದರೆ ಎಷ್ಟು ಕೋಟಿ ಕೊಡ್ಬೋದು ಅಂತ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಟೋಟಲಾಗಿ 30 ಕೋಟಿ ರೋಹಿತ್ ಶರ್ಮಾ ಏನಾದರೂ ಆಪ್ಷನ್ನೇ ಬಂದರೆ ಟೋಟಲಾಗಿ 30 ಕೋಟಿಗೆ ಹೈಯೆಸ್ಟ್ ರೆಕಾರ್ಡ್ ಬ್ರೇಕ್ ಆಗಿಬಿಡುತ್ತೆ ಫ್ರೆಂಡ್. ಈ ರೀತಿ ಯಾರೂ ಕೂಡ ಇಷ್ಟು ಟಾರ್ಗೆಟ್ ರೀಚ್ ಮಾಡಿಲ್ಲ. ಏನಾದರೂ ಆಪ್ಷನ್ಗೆ ಬಂದರೆ ರೋಹಿತ್ ಶರ್ಮಾ ಮುಲಾಜಿಲ್ಲೇ 30 ಕೋಟಿ ಯಾರು ತಗೊಳ್ತಾರೆ. ಯಾಕಪ್ಪ ಅಂದರೆ ಈಗ ಎಲ್ಲ ಟೀಮು ಕೂಡ ಕ್ಯಾಪ್ಟನ್ ಅಗತ್ಯ ಇದೆ, ಕೊರತೆಯೂ ಕೂಡ ಎದ್ದು ಕಾಣ್ತಾ ಇದೆ ಕೆಲವೊಂದಷ್ಟು ಟೀಮ್ನಲ್ಲಿ. ಆ ಒಂದು ಟೀಮು ಈಗ ಹತ್ತು ಪಕ್ಷಿ ಆ ರೀತಿ ಕೂತ್ಕೊಂಡಿದೆ ಫ್ರೆಂಡ್. ರೋಹಿತ್ ಶರ್ಮಾ ಏನಾದರೂ ಆಪ್ಷನ್ಗೆ ಬಂದರೆ, ಇನ್ನು ಟೋಟಲ್ ಆಗಿದ್ದು ಕನ್ಫರ್ಮ್ ಆಗಿಲ್ಲ ರೋಹಿತ್ ಶರ್ಮಾ ಆಪ್ಷನ್ಗೆ ಬರ್ತಾರೋ ಅಥವಾ ಮುಂಬೈಲೂ ಮುಂದುವರಿತಾರೋ ಅನ್ನೋದು ಕೂಡ ಕಂಪ್ಲೀಟಾಗಿ ಇನ್ನೂ ತಿಳಿದಿಲ್ಲ. ಇನ್ನು ಡಿಸೆಂಬರ್ ತಿಂಗಳಿಗೆ ಅಥವಾ ನವಂಬರ್ ತಿಂಗಳಿಗೆ ಆಪ್ಷನ್ ಇದೆ. ಮೆಗಾ ಆಪ್ಷನ್ ಅಂದರೆ ಮಿನಿ ಆಪ್ಷನ್ ಅಲ್ಲ, ಮೆಗಾ ಆಪ್ಷನ್. ಟೋಟಲಾಗಿ 3 ಅಥವಾ 5 ಜನನ ಪ್ಲೇಯರ್ ಇಟ್ಕೊಂಡು ಅಷ್ಟು ಬಿಡೋದು 3 ವರ್ಷಕ್ಕೊಮ್ಮೆ ಈ ಒಂದು ಮೆಗಾ ಆಪ್ಷನ್ ನಡೆಯುತ್ತೆ. ಈ ಆಪ್ಷನಲ್ಲಿ ಯಾವ ಒಂದು ಆಟಗಾರನ ಇಟ್ಕೊತಾರೆ, ಆಟಗಾರನ ಬಿಡ್ತಾರೆ ಅನ್ನೋದು ಕಂಪ್ಲೀಟಾಗಿ ಆ ಒಂದು ಟೀಮ್ನ ಆ ಆಪ್ಷನ್ಗೆ ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದು ನಾನೊಂದು ಯೂಟ್ಯೂಬ್ ಚಾನಲ್ಲಿ. ಟೋಟಲಾಗಿ ರೋಹಿತ್ ಶರ್ಮಾ ಏನಾದರೂ ಆಪ್ಷನ್ ಬಂದರೆ 30 ಕೋಟಿಗೆ ಮುಲಾಜಿಲ್ಲಂತೆ ಅವ್ರನ್ನ ಪಿಕ್ ಮಾಡೋದು ಫ್ರೆಂಡ್. ನಿಮಗೆ ಅನಿಸಿಕೆ ಯಾವ ಒಂದು ಟೀಮಿಗೆ ಹೋದರೆ ಚೆನ್ನಾಗಿರುತ್ತೆ ರೋಹಿತ್ ಶರ್ಮಾ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಈ ಒಂದು ವಿಡಿಯೋ ನಿಮ್ಮಂಥ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇಂಥ ವಿಡಿಯೋಸನ್ನ ಟೇಕ್ ಕೇರ್, ಬಾಯ್.